ಲೋಕಪಾಲನ್ನ ಭ್ರಷ್ಟಾಚಾರದ ವಿರುದ್ಧ ಭಾರತದ ಅತ್ಯಂತ ಬಲಿಷ್ಠ ಅಸ್ತ್ರ ಅಂತ ಕಲ್ಪಿಸಲಾಗಿತ್ತು. ಆದ್ರೆ ಭ್ರಷ್ಟರನ್ನ ನಿಯಂತ್ರಿಸಬೇಕಾಗಿದ್ದಂಥ ಲೋಕಪಾಲನೆ ಈಗ ಸರ್ಕಾರದ ಕೈಗೊಂಬೆ ಆಗಿದೆ. ಪ್ರಧಾನಿ ಮತ್ತೆ ಉನ್ನತ ಅಧಿಕಾರಿಗಳನ್ನ ಸಹ ತನಿಖೆ ಮಾಡುವಷ್ಟು ಶಕ್ತಿಶಾಲಿ ಸ್ವತಂತ್ರ ಕಾವಲುಗಾರ ಸಂಸ್ಥೆ ಅದು ಅಂತ ಹೇಳಲಾಗಿತ್ತು. ಆದ್ರೆ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಕಾಯ್ದೆ 2013 ತನ್ನ ಉದ್ದೇಶದಲ್ಲಿ ವಿಫಲವಾದದ್ರ ಬಗ್ಗೆ ಗಂಭೀರ ಪ್ರಶ್ನೆಗಳಿವೆ. ಲೋಕಪಾಲ್ ಪ್ರತಿ ವರ್ಷ ರಾಷ್ಟ್ರಪತಿಗಳಿಗೆ ವಾರ್ಷಿಕ ವರದಿಯನ್ನ ಸಲ್ಲಿಸೋದು ಮತ್ತೆ ಅದನ್ನ ಸಂಸತ್ತಿನ ಮುಂದೆ ಇಡೋದು ಕಾನೂನುಬದ್ಧವಾಗಿ ಅಗತ್ಯ. ಆದ್ರೆ ವರದಿಗಳ ಪ್ರಕಾರ ಲೋಕಪಾಲ ಸತತ 3 ವರ್ಷಗಳ ಕಾಲ ಅಂದ್ರೆ 2022ರಿಂದ 23, 2023ರಿಂದ 24 ಮತ್ತೆ 2024ರಿಂದ 25ರ ವಾರ್ಷಿಕ ವರದಿಯನ್ನ ತಯಾರಿಸೋದಿಕ್ಕೆ ಅಥವಾ ಸಲ್ಲಿಸೋದಿಕ್ಕೆ ವಿಫಲ ಆಗಿದೆ. ಈ ಅವಧಿಯಲ್ಲಿ ಒಂದೇ ಒಂದು ವಾರ್ಷಿಕ ವರದಿಯನ್ನ ಕೂಡ ರಾಷ್ಟ್ರಪತಿಗಳಿಗೆ ಅದು ಸಲ್ಲಿಸಿಲ್ಲ. ಪ್ರತಿ ವರ್ಷ ಈ ವಾರ್ಷಿಕ ವರದಿಯನ್ನ ಮೊದಲು ರಾಷ್ಟ್ರಪತಿಗಳಿಗೆ ಮತ್ತೆ ಅದಾದ ನಂತರ ಸಂಸತ್ತಿಗೆ ಸಲ್ಲಿಸಬೇಕು ಅಂತ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ವರದಿಯನ್ನ ಯಾಕೆ ಮಂಡಿಸಲಿಲ್ಲ ಹಾಗಾದ್ರೆ? ಲೋಕಪಾಲ್ ಭ್ರಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಲೋಕಪಾಲ್ಗೆ ತಲುಪುವಂತಹ ದೂರುಗಳ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ? ಮತ್ತೆ ಸ್ವೀಕರಿಸ್ತಾ ಇರುವಂತಹ ದೂರುಗಳ ಮೇಲೆ ಕ್ರಮ ಯಾಕೆ ನಿಧಾನ ಆಗ್ತಾ ಇದೆ? ಇದು ವಿರೋಧ ಪಕ್ಷದ ವಿರುದ್ಧ ಸರ್ಕಾರದ ಸಾಧನೆ ಮಾತ್ರ ಆಗ್ತಾ ಇದೆಯಾ? ಮಾರ್ಚ್ 2024ರಲ್ಲಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ಎಂ ಖಾನ್ವಿಲ್ಕರ್ ಲೋಕಪಾಲದ ಅಧ್ಯಕ್ಷರಾದಾಗ ಅವರು ಮೊದಲು ಹಿಂದಿನ ವಾರ್ಷಿಕ ವರದಿಗಳಿಗೆ, ಅದರಲ್ಲೂ ವಿಶೇಷವಾಗಿ 2022ರಿಂದ 23ರ ವರದಿಗೆ ಏನಾಯ್ತು ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದ್ರು. ದಿ ವೈರ್ ವರದಿಯ ಪ್ರಕಾರ 2022ರಿಂದ 23ರ ವಾರ್ಷಿಕ ವರದಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಫೈಲ್, ಡ್ರಾಫ್ಟ್, ಟಿಪ್ಪಣಿ, ಯಾವುದೇ ದಾಖಲೆ ಅಸ್ತಿತ್ವದಲ್ಲಿ ಇಲ್ಲ. ಅಂದ್ರೆ ಲೋಕಪಾಲ್ ಆ ವರ್ಷ ತನ್ನ ವಾರ್ಷಿಕ ವರದಿಯನ್ನ ತಯಾರಿಸೋದಿಕ್ಕೆ ಪ್ರಯತ್ನಿಸಿದ್ರ ಬಗ್ಗೆ ಯಾವುದೇ ಪುರಾವೆಗಳೇ ಕಂಡು ಬಂದಿಲ್ಲ. ಲೋಕಪಾಲ್ ಮತ್ತೆ ಲೋಕಾಯುಕ್ತ ಕಾಯ್ದೆ 2013 ಪ್ರತಿ ವರ್ಷ ವರದಿ ಸಿದ್ಧಪಡಿಸೋದು ಲೋಕಪಾಲದ ಕಾನೂನು ಬಾಧ್ಯತೆ ಅನ್ನೋದು ಸ್ಪಷ್ಟವಾಗಿರುವಾಗಲೂ ಕೂಡ ಇಡೀ ವರ್ಷದ ದಾಖಲೆಗಳು ಕಣ್ಮರೆಯಾಗೋದು ಯಾಕೆ? ಲೋಕಪಾಲ ಭ್ರಷ್ಟರಿಗಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಭ್ರಷ್ಟರ ವಿರುದ್ಧ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆದಾಗ್ಯೂ ನ್ಯಾಯಮೂರ್ತಿ ಖಾನ್ವಿಲ್ಕರ್ ಅವರ ಆಗಮನದ ನಂತರ ಈ ಶೂನ್ಯವನ್ನ ತುಂಬೋದಿಕ್ಕೆ ಪ್ರಯತ್ನಗಳು ಪ್ರಾರಂಭ ಆದವು. ಮುಂದಿನ 6 ತಿಂಗಳುಗಳಲ್ಲಿ ಲೋಕಪಾಲರು 2022, 23 ಮತ್ತೆ 2023, 24ರ ವರ್ಷಗಳನ್ನ ಒಳಗೊಂಡಂತಹ ವರದಿಯನ್ನ ಸಿದ್ಧಪಡಿಸಿದ್ರು. ತರುವಾಯ 2024, 25ರ ವಾರ್ಷಿಕ ವರದಿಯನ್ನ ಕೂಡ ಸಂಗ್ರಹಿಸಿ ಪ್ರಕಟಿಸಲಾಯಿತು. ಅಕ್ಟೋಬರ್ 2024ರ ಹೊತ್ತಿಗೆ ಲೋಕಪಾಲರು ಈ ಒಂದು ವರದಿಗಳನ್ನ ಹೆಚ್ಚಿನ ಪ್ರಕ್ರಿಯೆಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸೋದಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿದ್ರು. ಲೋಕಪಾಲ್ ಅಧಿಕಾರಿಗಳು 2024 ಮತ್ತೆ 25ರ ಅವಧಿಯಲ್ಲಿ ರಾಷ್ಟ್ರಪತಿ ಕಚೇರಿಗೆ ಕನಿಷ್ಠ 4 ಪತ್ರಗಳನ್ನ ಬರೆದು ಫೋನ್ ಕರೆಗಳನ್ನ ಕೂಡ ಮಾಡಿ ವಾರ್ಷಿಕ ವರದಿಯನ್ನ ಸಲ್ಲಿಸೋದಿಕ್ಕೆ ರಾಷ್ಟ್ರಪತಿಗಳ ಸಮಯಕ್ಕಾಗಿ ವಿನಂತಿಸಿದ್ರು. ಆದ್ರೆ ರಾಷ್ಟ್ರಪತಿ ಭವನದಿಂದ ಭೇಟಿಗೆ ಸಮಯ ಸಿಗ್ಲಿಲ್ಲ. ಅಂಚೆ ಮೂಲಕ ರಾಷ್ಟ್ರಪತಿಗಳಿಗೆ ಕಳಿಸೋದಿಕ್ಕೆ ಅವಕಾಶ ಇದ್ರೂ ಕೂಡ ಅವರು ಆ ರೀತಿ ಮಾಡಲಿಲ್ಲ. ಸುಮಾರು 8ರಿಂದ 9 ತಿಂಗಳ ನಂತರ ಲೋಕಪಾಲರು ಅಂತಿಮವಾಗಿ ರಾಷ್ಟ್ರಪತಿಗಳಿಗೆ ಒಂದು ವರದಿಯನ್ನ ಕಳಿಸ್ತಾರೆ. ರಾಷ್ಟ್ರಪತಿ ಕಚೇರಿ ಆ ಒಂದು ದಾಖಲೆಗಳನ್ನ ಸ್ವೀಕರಿಸಿತು. ಆದ್ರೆ ಅವುಗಳನ್ನ ಸಂಸತ್ತಿಗೆ ಸಲ್ಲಿಸುವ ಬದಲು ಪ್ರಧಾನಮಂತ್ರಿ ಕಚೇರಿಯ ವ್ಯಾಪ್ತಿಗೆ ಬರುವಂತಹ ಸಿಬ್ಬಂದಿ ಮತ್ತೆ ತರಬೇತಿ ಇಲಾಖೆಗೆ ಕಳಿಸಲಾಯಿತು. ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನ ಡಿಸೆಂಬರ್ 2025ರಲ್ಲಿ ಕರೆಯಲಾಯಿತು. ಆದ್ರೆ ಲೋಕಪಾಲ ವರದಿ ಸಂಸತ್ತಿಗೆ ತಲುಪಲೇ ಇಲ್ಲ. ಲೋಕಪಾಲದ ವಾರ್ಷಿಕ ವರದಿ 3 ವರ್ಷಗಳ ಕಾಲ ಸಂಸತ್ತನ್ನ ತಲುಪದೇ ಇರೋದು ಕೇವಲ ಕ್ಲರಿಕಲ್ ದೋಷ ಅಲ್ಲ. ಇದು ಸುಪ್ರೀಂ ಕೋರ್ಟ್ ವಕೀಲ ಪ್ರಶಾಂತ್ ಭೂಷಣ್ ಅವರು ಸರ್ಕಾರದ ಆದೇಶದ ಮೇರೆಗೆ ಲೋಕಪಾಲರು ಈ ಒಂದು ಯೋಜನೆಯನ್ನು ಹೆಣೆದಿದ್ದಾರೆ ಅಂತ ಭಾವಿಸ್ತಾರೆ. ಲೋಕಪಾಲದ ಪ್ರಸ್ತುತ ಅಧ್ಯಕ್ಷರಾದಂತಹ ನ್ಯಾಯಮೂರ್ತಿ ಎಂ ಖಾನ್ವಿಲ್ಕರ್ ಅವರ ಪಾತ್ರವನ್ನ ಅವರು ಪ್ರಶ್ನೆ ಮಾಡ್ತಾರೆ. ಖಾನ್ವಿಲ್ಕರ್ ಅವರು ಈ ಸರ್ಕಾರದ ಬಗ್ಗೆ ಯಾವಾಗ್ಲೂ ಮೃದುವಾಗಿದ್ದಾರೆ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಅವರು ಹಲವಾರು ಪ್ರಮುಖ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿನೇ ತೀರ್ಪುಗಳನ್ನ ನೀಡಿದ್ರು ಅನ್ನೋದನ್ನ ಪ್ರಶಾಂತ್ ಭೂಷಣ್ ಅವರು ನೆನಪು ಮಾಡ್ತಾರೆ. 3 ವರ್ಷಗಳ ಕಾಲ ವರದಿ ಸಲ್ಲಿಸದೇ ಇರೋದು, ರಾಷ್ಟ್ರಪತಿಗಳ ಸಮಯ ಪಡೆಯುವಲ್ಲಿ ವಿಫಲತೆ ಮತ್ತೆ ಸಂಸತ್ತಿಗೆ ದಾಖಲೆಗಳನ್ನ ತಲುಪಿಸುವಲ್ಲಿನ ವಿಫಲತೆ ಎಲ್ಲವೂ ವ್ಯವಸ್ಥಿತ ಅನ್ನೋ ಹಾಗೆ ಕಾಣ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಲೋಕಪಾಲದಂತಹ ಸಂಸ್ಥೆಯನ್ನ ಕ್ರಮೇಣ ಅಂಚಿನಲ್ಲಿ ಇಡಲಾಗ್ತಾ ಇರೋದ್ರ ಒಂದು ದೊಡ್ಡ ಪುರಾವೆ ಇದು. ಲೋಕಪಾಲದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿರುವಂತಹ ಘಟನೆ ಇದೇ ಮೊದಲನೇದಲ್ಲ. ಇಲ್ಲಿ ಮೊದಲನೇದಾಗಿ ಲೋಕಪಾಲವನ್ನು ಸ್ಥಾಪಿಸೋದಕ್ಕೆ 6 ವರ್ಷಗಳು ಬೇಕಾದವು. 2013ರಲ್ಲಿ ಕಾನೂನುಬದ್ಧವಾಗಿ ಸ್ಥಾಪನೆಯಾದ ನಂತರ ಲೋಕಪಾಲ್ 2019ರಲ್ಲಿ ಕೆಲಸ ಶುರು ಮಾಡಿತು. ಆದ್ರೂ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ವಿರುದ್ಧದ ತಾರತಮ್ಯ ಅದರ ಕೆಲಸದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತು. 2019ರಿಂದ ಲೋಕಪಾಲ್ ಒಟ್ಟು 6955 ದೂರುಗಳನ್ನ ಸ್ವೀಕರಿಸಿದ್ದು, ಅದರಲ್ಲಿ 90% ಅಷ್ಟು ದೂರುಗಳನ್ನ ಮೊದಲ 4 ವರ್ಷಗಳಲ್ಲಿ ಅಂದ್ರೆ 2023ರವರೆಗೆ ಸ್ವೀಕರಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ ಕೇವಲ 691 ದೂರುಗಳನ್ನ ಮಾತ್ರನೇ ಸ್ವೀಕರಿಸಲಾಗಿದೆ.
ಇದು ಸೆಪ್ಟೆಂಬರ್ 2025 ವೇಳೆಗೆ ಕೇವಲ 233 ಇಳಿದಿದೆ. ಕಳೆದ 3 ವರ್ಷಗಳಲ್ಲಿ ಸ್ವೀಕರಿಸಲಾದಂತಹ ಆ ಎಲ್ಲಾ ದೂರುಗಳಲ್ಲಿ ಕೇವಲ 289 ಪ್ರಕರಣಗಳಲ್ಲಿ ಮಾತ್ರನೇ ಪ್ರಾಥಮಿಕ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಮತ್ತೆ ಕೇವಲ 7 ಪ್ರಕರಣಗಳಲ್ಲಿ ಮಾತ್ರನೇ ಪ್ರಾಸಿಕ್ಯೂಷನ್ ಅನುಮತಿಯನ್ನ ನೀಡಲಾಗಿದೆ. ಕಾನೂನಿನ ಪ್ರಕಾರ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಮೊದಲು ಪ್ರಾಥಮಿಕ ತನಿಖೆ ನಡೆಸುವಂತಹ ಅಧಿಕಾರವನ್ನ ಲೋಕ್ಪಾಲ್ ಹೊಂದಿದೆ. ಮತ್ತೆ ಸಾಕಷ್ಟು ಪುರಾವೆಗಳು ಕಂಡು ಬಂದ್ರೆ ಪೂರ್ಣ ತನಿಖೆ ಅಥವಾ ಇಲಾಖಾ ಕ್ರಮಕ್ಕೆ ಆದೇಶ ನೀಡುತ್ತೆ. ಲೋಕ್ಪಾಲ್ ಕಾಯ್ದೆಯ ಸೆಕ್ಷನ್ 20 ತನಿಖೆ ಪೂರ್ಣಗೊಂಡ ನಂತರ ಸರ್ಕಾರಿ ಉದ್ಯೋಗಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸೋದಿಕ್ಕೆ ಲೋಕ್ಪಾಲರಿಗೆ ಅಧಿಕಾರವನ್ನ ನೀಡುತ್ತೆ. ಹಿಂದೆ ಈ ಅಧಿಕಾರವನ್ನ ಸರ್ಕಾರ ಅಥವಾ ಸಮರ್ಥ ಪ್ರಾಧಿಕಾರಕ್ಕೆ ವಹಿಸಲಾಗಿತ್ತು. ಆದ್ರೆ ಈಗ ಅದು ಲೋಕಪಾಲರ ಬಳಿನೇ ಇದೆ. ಅಂದ್ರೆ ಇದರ ಅರ್ಥ ಲೋಕಪಾಲರು ಬಯಸಿದ್ರೆ ತನಿಖಾ ಸಂಸ್ಥೆಗೆ ಆರೋಪ ಪಟ್ಟಿಯನ್ನು ಸಲ್ಲಿಸೋದಿಕ್ಕೆ ಅಧಿಕಾರ ನೀಡಬಹುದು. ನಂತರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಮುಂದುವರಿಬಹುದು. ತನಿಖೆ ನಡೆಸುವಂತಹ ಅಧಿಕಾರ ಇದ್ರೂ ಕೂಡ 691 ಪ್ರಕರಣಗಳಲ್ಲಿ ಕೇವಲ 7ರಲ್ಲಿ ಮಾತ್ರನೇ ತನಿಖೆಗೆ ಆದೇಶ ನೀಡುವಂತ ಹಿಂದಿನ ಉದ್ದೇಶ ಸ್ಪಷ್ಟ ಆಗಿಲ್ಲ. ಇಲ್ಲಿ ತನಿಖೆಗೆ ಆದೇಶಿಸಲಾದಂತಹ 7 ಪ್ರಕರಣಗಳಲ್ಲಿ 3 ಪ್ರಕರಣಗಳು ಬ್ಯಾಂಕ್ ಅಧಿಕಾರಿಗಳನ್ನು ಒಳಗೊಂಡಿವೆ. ಮೊದಲನೇದು ಉತ್ತರ ಪ್ರದೇಶದ SBI ಶಾಖೆಯ ವ್ಯವಸ್ಥಾಪಕರಿಗೆ ಸಂಬಂಧಪಟ್ಟಿದ್ದು. ಸಾಲವನ್ನು ಅನುಮೋದಿಸೋದಕ್ಕೆ ಅವರು 4 ಲಕ್ಷ ಲಂಚ ಕೇಳಿದ್ರು ಅನ್ನುವಂತಹ ಆರೋಪ ಇತ್ತು. ಲೋಕ್ಪಾಲ್ ಅವರ ವಿರುದ್ಧ ಕ್ರಮಕ್ಕೆ ಅನುಮೋದನೆಯನ್ನ ನೀಡಿತು. ಫೆಬ್ರವರಿ 21, 2025 ಆದೇಶವನ್ನು ಹೊರಡಿಸಲಾಯಿತು. ಇನ್ನು 2ನೇ ಪ್ರಕರಣದಲ್ಲಿ ಭೋಪಾಲ್ ಮತ್ತೆ ಬಾಲಾಘಾಟ್ ಶಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ 4 UCO ಬ್ಯಾಂಕ್ ಅಧಿಕಾರಿಗಳು ಭಾಗಿಯಾಗಿದ್ರು. ಕೆಲ ಅನರ್ಹ ಕಂಪನಿಗಳಿಗೆ ಸಾಲ ನೀಡುವಲ್ಲಿ ಅಕ್ರಮಗಳ ಆರೋಪ ಅವ್ರ ಮೇಲಿತ್ತು. ಈ ಪ್ರಕರಣದಲ್ಲಿ ಡಿಸೆಂಬರ್ 2024ರಲ್ಲಿ ಲೋಕ್ಪಾಲ್ ಕಾನೂನು ಕ್ರಮವನ್ನು ಅನುಮೋದಿಸಿತು. ಹಾಗೆ 3ನೇ ಪ್ರಕರಣದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಕೊಯಮತ್ತೂರು ಶಾಖೆ ಸೇರಿತ್ತು. ಅಲ್ಲಿ 3 ಅಧಿಕಾರಿಗಳು ಮತ್ತೆ ಕಂಪನಿಯ ಮಾಲೀಕರ ವಿರುದ್ಧ 7 ಕೋಟಿ ನಗದು ಕ್ರೆಡಿಟ್ ಮಿತಿಯನ್ನು ಒಳಗೊಂಡಂತಹ ವಂಚನೆ ಮತ್ತೆ ಪಿತೂರಿ ಆರೋಪವನ್ನು ಹೊರಿಸಲಾಗಿತ್ತು. ಈ ಪ್ರಕರಣದಲ್ಲೂ ಕೂಡ ಅಕ್ಟೋಬರ್ 2024ರಲ್ಲಿ ಲೋಕ್ಪಾಲ್ ಕಾನೂನು ಕ್ರಮವನ್ನು ಅನುಮೋದಿಸಿತು. ಈ ಪ್ರಕರಣಗಳನ್ನ ನೋಡಿದ್ರೆ ಭ್ರಷ್ಟಾಚಾರದ ಹುಲಿಗಳನ್ನ ಹಿಡಿಯುವಂತ ನಿರೀಕ್ಷೆ ಇದ್ದ ಲೋಕ್ಪಾಲ್ ಇಲ್ಲಿಯವರೆಗೆ ಕೆಲವೇ ಇಲಿಗಳನ್ನ ಹಿಡಿದಿದೆ ಅಂತ ತೋರುತ್ತೆ. ಲೋಕ್ಪಾಲನ್ನ ದೇಶದಲ್ಲಿನ ಪ್ರಮುಖ ಭ್ರಷ್ಟಾಚಾರ ಪ್ರಕರಣಗಳನ್ನ ತನಿಖೆ ಮಾಡುವಂತ ಸಾಮರ್ಥ್ಯ ಇರುವಂತ ಸ್ವತಂತ್ರ ಮತ್ತೆ ಪ್ರಬಲ ಸಂಸ್ಥೆಯಾಗಿ ಕಲ್ಪಿಸಲಾಗಿತ್ತು. ಸಚಿವರು, ಪ್ರಧಾನಿ ಮತ್ತೆ ಉನ್ನತ ಹುದ್ದೆಗಳಲ್ಲಿರುವಂತಹ ಜನರ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕೆ ಈ ಲೋಕ್ಪಾಲನ್ನ ರಚನೆ ಮಾಡಲಾಯಿತು. ಈ ವ್ಯಕ್ತಿಗಳನ್ನ ಒಳಗೊಂಡಂತಹ ಪ್ರಕರಣಗಳಲ್ಲಿ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ತನಿಖಾ ಸಂಸ್ಥೆಗಳು ಅವರ ನಿಯಂತ್ರಣದಲ್ಲಿ ಇರ್ತವೆ. ಪ್ರಮುಖ ಪ್ರಕರಣವೊಂದು ತನ್ನ ಮುಂದೆ ಬಂದಾಗ್ಲೆಲ್ಲ ಅದು ಏನೂ ಮಾಡ್ಲಾಗ್ದೇನೆ ಮೌನ ವಹಿಸುತ್ತೆ. ಪ್ರಧಾನಿ ಮೋದಿ ವಿರುದ್ಧ ಲೋಕ್ಪಾಲ್ ಸ್ವತಃ 5 ದೂರುಗಳನ್ನು ದಾಖಲಿಸಿದೆ. ಇವುಗಳಲ್ಲಿ ಕಳೆದ ವರ್ಷ ಒಂದನ್ನು ವಜಾಗೊಳಿಸಿದೆ. ಈಗ ಉಳಿದ 4 ದೂರುಗಳ ಭವಿಷ್ಯದ ಬಗ್ಗೆ ಸ್ಪಷ್ಟ ಮಾಹಿತಿನೇ ಇಲ್ಲ. ಆದ್ರೆ ಈ ಲೋಕ್ಪಾಲ್ ವಿರೋಧ ಪಕ್ಷದ ವಿರುದ್ಧ ಮಾತ್ರನೇ ಖಡಕ್ ನಿಲುವನ್ನು ತೆಗೆದುಕೊಂಡಿದೆ. TMC ಸಂಸದೆ ಮಹುವಾ ಮೊಯಿತ್ರಾ ಮತ್ತೆ ಶಿಬು ಸೋರೆನ್ ವಿರುದ್ಧ ಲೋಕ್ಪಾಲ್ ಸಂಪೂರ್ಣ ತನಿಖೆಗೆ ಆದೇಶ ನೀಡಿದೆ. ಮೊಯಿತ್ರಾ ತಮ್ಮ ಲೋಕಸಭಾ ಲಾಗಿನ್ ವಿವರಗಳನ್ನ ದುಬೈ ಮೂಲದ ಉದ್ಯಮಿ ದರ್ಶನ್ ಹಿರಾನಂದನಿಗೆ ನೀಡಿದ್ದಾರೆ ಅನ್ನುವಂತ ಒಂದು ಆರೋಪ ಇತ್ತು. ಹಿರಾನಂದನಿ ಅವರು ದೇಶದಿಂದ ಹೊರಗಿರುವಾಗ ಮೊಯಿತ್ರಾ ಅವರ ಹೆಸರಿನಲ್ಲಿ ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನ ಸಲ್ಲಿಸೋದಕ್ಕೆ ಆ ಲಾಗಿನ್ ವಿವರವನ್ನು ಬಳಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಮಾರ್ಚ್ 19, 2024 ಲೋಕ್ಪಾಲದ 3 ಸದಸ್ಯರ ಪೀಠ ಈ ಒಂದು ವಿಷಯವನ್ನ ತನಿಖೆ ಮಾಡುವಂತೆ CBIಗೆ ಆದೇಶ ನೀಡಿತು. ಇದಾದ ನಂತರ CBI ಮೊಯಿತ್ರಾ ವಿರುದ್ಧ ಒಂದು FIR ಅನ್ನ ದಾಖಲಿಸಿತು. ಕೆಲ ತಿಂಗಳ ನಂತರ ಸೆಪ್ಟೆಂಬರ್ 2024ರಲ್ಲಿ ಮಹುವಾ ಮೊಯಿತ್ರಾ ಅವರು ಸ್ವತಃ ಲೋಕ್ಪಾಲ್ಗೆ ದೂರನ್ನ ಸಲ್ಲಿಸ್ತಾರೆ. ಹಿಂಡನ್ಬರ್ಗ್ ಸಂಪನ್ಮೂಲ ವರದಿಯಲ್ಲಿ ಮಾಡಲಾದಂತಹ ಆರೋಪಗಳ ಆಧಾರದ ಮೇಲೆ ಮೊಯಿತ್ರಾ ಅವರು ಮಾಜಿ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿಭುಚ್ ವಿರುದ್ಧ ಒಂದು ದೂರನ್ನ ದಾಖಲಿಸ್ತಾರೆ. ಆದ್ರೆ ಅವ್ರ ದೂರನ್ನ ಮೇ 2025ರಲ್ಲಿ ಲೋಕ್ಪಾಲ್ ತಿರಸ್ಕರಿಸಿತು. ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಶಿಬು ಸೋರೆನ್ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ದೂರನ್ನ ದಾಖಲಿಸಿದ್ರು. ಸೋರೆನ್ ತಮ್ಮ ಮತ್ತೆ ಅವರ ಆಪ್ತ ಸಹಚರರ ಹೆಸರಿನಲ್ಲಿ ಕಪ್ಪು ಹಣ ಮತ್ತೆ ಭ್ರಷ್ಟಾಚಾರದ ಮೂಲಕ ಅಪಾರ ಪ್ರಮಾಣದ ಭೂಮಿ, ಆಸ್ತಿ ಮತ್ತೆ ಸಂಪತ್ತನ್ನ ಸಂಗ್ರಹಿಸಿದ್ದು ಇದು ಅವರ ಘೋಷಿತ ಆದಾಯಕ್ಕಿಂತ ಹೆಚ್ಚಿದೆ ಅಂತ ದುಬೆ ಅವರು ಆರೋಪ ಮಾಡಿದ್ರು. ಮಾರ್ಚ್ 4, 2024 ಲೋಕ್ಪಾಲ್ JMM ಹೆಸರಿನಲ್ಲಿ ಖರೀದಿ ಮಾಡಲಾಗಿದೆ ಅಂತ ಹೇಳಲಾದಂತಹ ಆಸ್ತಿಗಳನ್ನ ತನಿಖೆ ಮಾಡುವಂತೆ CBIಗೆ ಆದೇಶ ನೀಡಿತು. JMM ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ದೆಹಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದಾಗ ನ್ಯಾಯಾಲಯ ಲೋಕ್ಪಾಲ್ಗೆ ಮುಂದಿನ ವಿಚಾರಣೆಯವರೆಗೆ ಪಕ್ಷದ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದನ್ನ ತಡೆ ಹಿಡಿಯುವಂತೆ ಆದೇಶ ನೀಡಿತು. ಹಾಗಾದ್ರೆ ಒಂದು ಕಾಲದಲ್ಲಿ ಸಾರ್ವಜನಿಕರು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಕ್ಷಕ ಅಂತ ಭಾವಿಸಿದಂತಹ ಸಂಸ್ಥೆಯ ಕತೆ ಏನಾಗಿದೆ ಇವತ್ತು? ಆ ಸಂಸ್ಥೆನೇ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ.
ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳ ನಡುವಿನ ಭ್ರಷ್ಟಾಚಾರವನ್ನ ನಿಗ್ರಹಿಸೋದಕ್ಕೆ ರಚನೆ ಮಾಡಲಾಗಿದ್ದಂತಹ ಈ ಸಂಸ್ಥೆ ಈಗ ಒತ್ತಡದಲ್ಲಿದೆ, ನಿಷ್ಕ್ರಿಯವಾಗಿದೆ ಮತ್ತೆ ತನ್ನ ಅಧಿಕಾರ ದುರ್ಬಳಕೆ ಆರೋಪವನ್ನ ಎದುರಿಸ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ದೇಶದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂತ ಪರಿಗಣಿಸಲ್ಪಟ್ಟಂತಹ ಸಂಸ್ಥೆ ಇವತ್ತು ಯಾರ ಆಜ್ಞೆಯ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದೆ, ಮತ್ತೆ ಅದು ಯಾರ ವಿರುದ್ಧ ಮೌನವನ್ನ ಕಾಯ್ದುಕೊಂಡಿದೆ. ವರದಿಗಳನ್ನ ಸಲ್ಲಿಸದೇ ಇರೋದು, ಸಂಸತ್ತನ್ನ ತಲುಪದೇ ಇರೋದು, ಪ್ರಭಾವಿಗಳ ಬಗ್ಗೆ ಮೌನವಾಗಿರೋದು ಮತ್ತೆ ಸಣ್ಣವ್ರ ಮೇಲೆ ಮುಗಿ ಬೀಳೋದು ನಡೆದಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಲೋಕ್ಪಾಲ್ ಸ್ವತಂತ್ರ ಕಾವಲುಗಾರನಂತೆ ಕಾಣೋ ಬದಲು ಅಧಿಕಾರದ ಮಿತಿಗಳಿಂದ ಬಂಧಿಸಲ್ಪಟ್ಟಂತ ಒಂದು ಸಂಸ್ಥೆ ಹಾಗೆ ಕಾಣ್ತಾ ಇದೆ. ಲೋಕ್ಪಾಲ್ ಸ್ವತಃ ಹೊಣೆಗಾರ ಅಲ್ಲದೆ ಇದ್ರೆ ಹೊಣೆಗಾರಿಕೆಯನ್ನ ಯಾರು ನಿರ್ಧಾರ ಮಾಡ್ತಾರೆ? ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.